ಒಕ್ಕಲ್ಗೆರೆಗ ಇದ್ದ ಆಕಳುಗಳೆಲ್ಲ ಕಳ್ಕೊಂಡ್ರು. ಮನ್ಯಾಗ ರಗಡ್ ಮಂದಿ ಐತಿ, ಮನ್ಯಾಗ ದನಗಳಿಲ್ಲ, ಎತ್ತುಗಳು ಇಲ್ಲ, ಆಕಳುಗಳು ಇಲ್ಲ. ಒಂದೊಂದೂರಾಗ ಮಂಗೇಶ್ಜಿಯವ್ರು ಈಗ ಹೇಳ್ದಂಗ ನಾವು ಗೋಯಾತ್ರೆ ಅಂತ ಮಾಡ್ತೀವಿ. ವರ್ಷ 100 ಹಳ್ಳಿ ಪದಯಾತ್ರೆ ಮಾಡ್ತೇನೆ ನಾನು. ಅದ್ರ ಪದಯಾತ್ರೆ ಉದ್ದೇಶ ಏನಂದ್ರೆ ಆ ಊರಾಗ ಹೋಗುದು, ನಿಮ್ಮ ಹೊಲಕ್ಕ ಸಗಣಿ ಮೂತ್ರ ಬಳಸ್ರಿ, ಕೊಟ್ಟಂದ್ರ ಹಾಲು ಕುಡೀರಿ, ಇರ್ಲಿಲ್ಲ ಅಂದ್ರೆ ಅದ್ರ ಮೂತ್ರ ದಿನಾಲು 1 ಕಪ್ ಗೋಮೂತ್ರ ನೂಲಿನ ಬಟ್ಟೆಯಾಗ ಸೋಸಿ 1 ಅರ್ಧ ಕಪ್ ಗೋಮೂತ್ರ ಪ್ರತಿಯೊಬ್ಬರು ಕುಡೀರಿ. ಎದ್ದು ಕೂಡಲೇ 1 ಆಕಳ ಏನೂ ಇಲ್ಲಂದ್ರೂ 1 ಲೀಟರ್ 2 ಲೀಟರ್ ಕೊಡ್ತೈತಿ. ಅದು ಸೋಸ್ಕೊಂಡು ಸ್ವಲ್ಪ ದಿನಾಲು ಕುಡೀರಿ 1 ಅರ್ಧ ಕಪ್ಪು. 1-2 ತಿಂಗಳು ಆದ ನಂತರ ನಿಮ್ಗೆ ಅನುಭವ ಬರ್ತೈತಿ, ಯಾವ ರೋಗಗಳು ನಿಮ್ಮ ಹತ್ರ ನಿಲ್ಲಂಗಿಲ್ಲ. ಹಾಲು ಕೊಡ್ತು ಸರಿ, ಕೊಡ್ಲಿಲ್ಲ ಅಂದ್ರೆ ಇದನ್ನ ತಗೊಳ್ರಿ ಅಂತ. ಅದು ಅನುಭವಕ್ಕೆ ಬಂತ ಜನರಿಗೆ. ಬಹಳ ಜನ ಶುರು ಮಾಡಿದ್ರಿ. ಈಗ ಜನ ಹುಡುಕ್ಯಾಡಕತ್ತಾರ, ಆಕಳುಗಳು ಸಿಗಲ್ಲ. ನಮ್ಮ ಮಠಕ್ಕೆ ದಿನ ಏನೂ ಇಲ್ಲ ಅಂದ್ರೆ 100 ಮಂದಿ ಬರ್ತಾರ. ಆಕಳ ಕೊಡ್ತೀರೇನ್ರಿ, ಆಕಳ ಕೊಡ್ತೀರೇನ್ರಿ. ನಾ ಯಾಕೆ ಕೊಡ್ಲಿ ಅಂತೀನ, ನಾ ಯಾಕೆ ಕೊಡ್ಲಿ ಆಕಳ? ಹುಡುಕ್ಯಾಡ್ರಿ, ನೀವು ಮಾರ್ಕೊಂಡು ತಿಂದಿರಿ ಅಂದಾಗ ಈಗ ಹುಡುಕ್ಯಾಡ್ರಿ ಅಂತೀನಿ. ಹುಡುಕ್ಯಾಡ್ತಾರಕತ್ತಾರಿ. ಗುಜರಾತ್ ರಾಜಸ್ಥಾನಕ್ಕೆ ಹೋಗಿ 60,000 70,000 80,000 ಆಕಳ ತಂದವ್ರು ಅದಾರ. ಇದ್ರಾಗ ಬಹಳ ಮಂದಿ ಕೂತಾರ, ತರಕತ್ತಾರ. ಮತ್ ಇದ್ದಾಗ ಸಂಭಾಳಿಸ್ಕೊಂಡಿದ್ರ ಪ್ರತಿಯೊಬ್ರು ಆಕಳುಗಳು. ಒಕ್ಕಲಿಗೆ ಆಕಳಿಲ್ದ ಮನೆ ಅವ ಅಂತ ಒಕ್ಕಲಿಗೆ ಅವ ಕಸಾಯವ ಒಕ್ಕಲ್ತನ ಮಾಡ್ತೀನಿ ಅಂತಾನ. ಮನ್ಯಾಗ ಎತ್ತಿಲ್ಲ, ಆಕಳಿಲ್ಲ. ಇಲ್ರಿ ಮನ್ಯಾಗ ಮಾಡೋರ ಇಲ್ಲ. ಮತ್ತೆ ಎಷ್ಟ್ ಮಂದಿ ಇದೀರಿ? 5-6 ಮಂದಿ. ಮತ್ತೆ ಏನ್ ಮಾಡ್ತೀರಿ? 6 ಮಂದಿ. ಕೆಲಸ ಬಾಳ ಬಿಡ್ರಿ. ನಮಗೂ ಏನ್ ಕೆಲಸಪ್ಪ? ಬಸ್ ಸ್ಟ್ಯಾಂಡ್ ಮ್ಯಾಗ ಹೋಗಿ ಇಡೀ ಊರ್ ಪುರಾಣ ಓದೋದನ್ ಬಿಟ್ರೆ ಮತ್ತೊಂದು ಏನು ಕೆಲಸ? ಅವ ಹಂಗ, ಇವ ಹಿಂಗ. 5 ವರ್ಷದಾಗ 7 ಎಲೆಕ್ಷನ್ ಬರ್ತಾವ. ನಿಮ್ಗೆ ಹೇಳ್ತಾನೆ, 1 MP ಎಲೆಕ್ಷನ್, 1 MLA ಎಲೆಕ್ಷನ್, 1 ಜಿಲ್ಲಾ ಪರಿಷತ್ತು, 1 ಗ್ರಾಮ ಪಂಚಾಯತ್, 4 ಅದು ಅದ. ಅದ್ರಾಗ 1 ಸೊಸೈಟಿ ಎಲೆಕ್ಷನ್ ಬರ್ತದೆ, ಹೌದ್ರಾ? ಮತ್ತ ಅದ್ರಾಗ 1 ಡೇರಿ ಇತ್ತಂತ ಡೇರಿ ಎಲೆಕ್ಷನ್ 1 ಬರ್ತದೆ. ಇವು ಯಾವ ಇರ್ಲಿಲ್ಲ ಅಂದ್ರೆ ಮತ್ತೆ ಜಿಲ್ಲಾ ಬ್ಯಾಂಕ್ 1 ಬಂದಿರ್ತೈತಿ ನಡು. ಅದ್ರಾಗ 5 ವರ್ಷದಾಗ ದಿವಸ ಸಾಲುದಿಲ್ರಿ. ಅದು 2-3 ತಿಂಗಳು ತಿಂತೈತಿ. 1 ಎಲೆಕ್ಷನ್ ಬಂತಂದ್ರಿ ಕಂಡಪಿ ಚರ್ಚೆಗೆ ಯಾರು ನಿಂದಿರ್ಸ್ಬೇಕನ್ನಕ್ 2 ತಿಂಗಳ. ಅವ್ರು ನಿಂದಿರ್ಸೋರು ಬೇರೆ ಇರ್ತಾರ, ನಿಂದ್ರವ್ರು ಬೇರೆ ಇರ್ತೈತಿ. ಊರ್ ಚರ್ಚೆ ಮಾಡ್ತಿರ್ತೈತಿ ಯಾರು ನಿಂದಿರ್ಸೋದಂತ. ಅವ್ರು ನಿಂತವ್ರ ಲಿಸ್ಟ್ ನೋಡಿದ ಕೂಡಲೇ ಅದ್ರ ಮ್ಯಾಗ ಕಮೆಂಟ್ ಮಾಡಕ್ 6 ತಿಂಗಳು ಹೋಗತಿ ಇವ್ರಿಗೆ. ಮತ್ತ ಅವನು ನಿಂದಿರ್ಸ್ಬಾರ್ವಾಗಿತ್ತು, ನಿಂದಿರ್ಸಿದ್ರು ಹೋದ್ರು ಹೋಯ್ಕೋತ ಆದ್ರ ನೋಡೋರು. ಇವ್ರು ಕುಂತವ್ರು ಕಟ್ಟಿ ಮ್ಯಾಗ ಕುಂತವ್ರು. ಇವ್ರು ಅವ್ರು ಹೋದವ್ರು ಹೋಗಿರ್ತಾರ, ನಿಂತವ್ರು ನಿಂತಿರ್ತಾರ. ಇವ್ರ ಅಪ್ಪಂದೇನು ಹೋಗುದ ತಿಂದು ಹೊನ್ನ ಕೆಲಸ ಮಾಡಬಾರ್ದು. ಅದನ್ನ ನೀವು ಹೇಳ್ಕೊತ ಅಡ್ಡಾಡಪ್ಪ. ನಮ್ಗೆ ಗೊತ್ತಿತ್ತು ಅವ್ರು ಟ್ರಂಪ್ ನಿಂದಿರ್ಸ್ಬಾರ್ದಾಗಿತ್ತು. ಟ್ರಂಪ್ ಅಲ್ಲಿ ಇವನ್ನ ಕಮೆಂಟ್ ಮಾಡವ. ಮತ್ತ ಕೇಳಿದ್ರಂತ ನಮ್ಮ ಮನೆ ಮಂದಿನೇ ಇಲ್ರಿ, ಯಾರು ಮಾಡುದು ಇವನ್ನೆಲ್ಲ. ಮತ್ ನೀ ಏನ್ ಮಾಡ್ತೀವಪ್ಪ? ದಿವ್ಸ ಎಲ್ಲ ಬರೀ ಪಾಪನ ಪದರ್ನಾಗ ಹಾಕೊಳ್ಳೋದು. ಪುಣ್ಯ ತೊಂದರೆ ಮಾತಾಡ್ತಿ ಇಲ್ಲ. ಮನ್ಯಾಗ ದೊಡ್ಡವರು ಸಣ್ಣವರು ಸಗಣಿ ಕಸ ಮಾಡಕ್ ಕಲಿಬೇಕು, ಸಗಣಿ ಕಸ ಮಾಡಕ್ ಕಲಿಬೇಕು, ಹೆಂಡಿ ಕಸ ಮಾಡಕ್ ಕಲಿಬೇಕು. ಮಕ್ಕಳಿಗೆ ಅದನ್ನ ಕಲಿಸ್ಬೇಕು. ಮೈಗಿ ಕೈಗಿ ಹೆಂಡಿ ಮೂತ್ರ ಒಂಜಾರ ಹತ್ತು ಸೋರ್ತು ಅದ್ರ ವಾಸನೆ ಮೂಗ್ನಾಗ ಹೋತಂತಂದ್ರೆ 1 ಜಡ್ ಆಗೋದಿಲ್ಲ. ನಿಮ್ಗೆ ಹೇಳ್ತೀನಿ, ಸಗಣಿ ಮೂತ್ರ 2 ಕೂಡಿ ಬಿದ್ದು ಕೂಡ್ಲೆ 1 ಆಕ್ಸೈಡ್ ತಯಾರಾಗ್ತದೆ, ಒಂದು ವಾಯು ತಯಾರಾಗ್ತೈತೆ. ಪ್ರಾಪ್ಲಿನ್ ಆಕ್ಸೈಡ್ ಅಂತದು. ಅದು ನಿರ್ಜಂತುಕೀಕರಣಗೊಳಿಸ್ತೈತಿ. ನಮ್ಮ ಮನೆಯೊಳಗೆ ಯಾವುದೇ ವಿಷಾಣುಗಳನ್ನ ಬರ್ಗೊಡಂಗಿಲ್ಲ. ಆಪರೇಷನ್ ಥಿಯೇಟರ್ದೊಳಗ ಆಕ್ಸೈಡ್ ಯೂಸ್ ಮಾಡ್ತಾರೆ. ಫ್ಯೂಮಿಗೇಷನ್ ಮಾಡೋ ಸಲುವಾಗಿ ಅದನ್ನ ಬಳಸ್ತಾರ. ಅದನ್ನ ಆರ್ಟಿಫಿಷಿಯಲ್ ತಯಾರು ಮಾಡ್ಯಾರ. ಮನ್ಯಾಗ ಆಕಳಿತ್ತಂದ್ರೆ ಅದು ಹಂಗಾಕಿತ್ತು. ಮನ್ಯಾಗ ಯಾರ ಸತ್ರು ಮಾಡಿದ್ರು ಅಂದ್ರೆ ಗೋಮೂತ್ರ ಸಿಡಿಸ್ತಾರೆ. ಯಾಕಂತಂದ್ರೆ ಅದು ಎಲ್ಲಾ ವಿಷಾಣುಗಳನ್ನು ಕೊಲ್ತದೆ. ಹೊಸ ಮನ್ಯಾಗ ಹೋಗ್ಬೇಕಾಗಿತ್ತು ಅಂದ್ರೆ ಗೋಮೂತ್ರ ಸಿಡಿಸ್ತಾರೆ. ಯಾಕಂದ್ರೆ ಅದ್ರೊಳಗ ಆ ವಾಯು ಐತಿ. ಅದನ್ನ ಸಿಡಿಸಿದ ಕೂಡಲೇ ಅದು ಸಪರೇಟ್ ಆಗಿ ಮನೆಯೊಳಗೆ 1 ವಿಷಾಣುಗಳನ್ನು ನಿಲ್ಗೊಡಂಗಿಲ್ಲ. ನಮ್ಮ ಜನರು ಇದು ವಿಜ್ಞಾನ ಅಂತ ಹೇಳಲಿಲ್ಲ, ಏನ್ ಮಾಡೋದನ್ನೆಲ್ಲ ಧರ್ಮ ಅಂತ ಹೇಳಿ ನಮ್ ಕೈಯಾಗ ಕೊಟ್ಟು. ಧರ್ಮ ಅಂತ ಹೇಳಿ ಏನೇ ವಿಜ್ಞಾನ ಹೇಳುದಿತ್ತಂದ್ರು ಅದು ಧರ್ಮ ಅಂತ ಹೇಳಿ ನಮ್ ಕೈಯಾಗ ಕೊಟ್ಟು ನಾವು ಅದನ್ನ ಮಾಡ್ಕೊಂತ ಬಂದೀವಿ. ಬಹಳ ಆರೋಗ್ಯವಂತರಾಗಿದ್ದೀವಿ. ಇಷ್ಟು ಜಡ್ಡನು ಊರಾಗಿದ್ದಿದ್ದಿಲ್ಲ, ಇಷ್ಟು ದುಃಖನೂ ಊರಾಗಿರ್ಲಿಲ್ಲ. ಯಾರ ಮನ್ಯಾಗ 10-20 ಆಕಳಿದ್ದು ಆ ಮನೆಯ ಮಂದಿಗೆ ವಿಚಾರ ಮಾಡಕ ವೇಳೆ ಸಿಗ್ತಿದ್ದಿಲ್ಲ. ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ.
ಈಗ ಮನ್ಯಾಗ ಯಾರಿಗೆ ಕೆಲಸ ಇಲ್ಲ, ಅವ ಹಂಗೆ ಮಾಡಿದ ಇವ ಹಿಂಗೆ ಮಾಡಿ ಮನ್ಯಾಗ ಜಗಳ ಶುರು. ಯಾಕಂತ ಅವು ಆಕಳಿದ್ದು ಅಂದ್ರೆ ಇಟ್ಟು ಕೆಲಸ ಹಚ್ತಿದ್ದು. ಅವು ತಿನ್ನಾಕ ಉಣ್ಣಾಕ ಹಾಕುದು, ನೀರು ತಗೊಂಡು ಬರುದು, ಮೈ ಕೈ ತಿಕ್ಕುದು, ಸಗಣಿ ತೆಗೆದು ಹೊಟ್ಟು ಹಾಕುದು. ನಶಿಕ್ನಾಗ ಹಿರಿಯರು ಮುಂಜಾನೆ ಗಳಯಾಕ ಹೋಗುದಿತ್ತು ಅಂತಂದ್ರೆ ನಶಿಕ್ನಾಗ 4ಕ್ಕೆ ಎದ್ದು ಹೊಟ್ಟು ಹಾಕಿ ಹೊಟ್ಟು ತಿಂದು ಅಂದ್ರೆ ನೀರು ಕುಡಿಸ್ಕೊಂಡು 5ವರೆಗೆ ಕಳೆ ತಗೊಂಡು ಹೋಗಿದ್ರು ಹೊಲದ ಕಡೆ. ಈಗ ಯಾರು ಹೊಕ್ಕಾರಪ್ಪ 5ವರೆಗೆ ಹೊಲದ ಕಡೆ? ಇವು ಮಲಗುದ 12ವರೆ 1ಕ್ಕೆ ಮುಕ್ಕೋತಾವು. ಆ ಸೀರಿಯಲ್ಲು ಈ ಸೀರಿಯಲ್ಲು ಎಲ್ಲ ನೋಡಿ ಇನ್ನು ಹೊಲ್ದಾಗ ಹೋಗ್ಯಾರ ಏನ್ ಮಾಡುದು? ಈ ಎತ್ತುಗಳು ಇಲ್ಲ ಪತ್ತುಗಳು ಇನ್ನು ಹೊಲ್ದಾಗ ಹೋಗಿ ಏನ್ ಮಾಡೋ? ಮೊಳಕೈಲೆ ಕೆತ್ತಾವದಿ ಹೊಲ. ಹೊಲಕ್ಕೆ ಹೋಗೋ ಮನುಷ್ಯ ಕೈಲೆ ಬರಿಗೈಲೆ ಹೊಲಕ್ಕೆ ಹೊಕ್ಕಿದ್ದಲ್ಲ. ಹೆಗಲ್ ಮ್ಯಾಗ ಒಂದು ಬೆಡಗರ ಬೇಕು, ಕೊಡ್ಲರ ಬೇಕು, ಕೈಯಾಗ ಒಂದು ಕುಡ್ಗೋಲರ ಬೇಕು, ಕುರಿಪೆರ ಬೇಕು. ಖಾಲಿ ಕೈಲೆ ಹೊಲಕ್ಕೆ ಹೋಗೋ ಒಕ್ಕಲ್ಗೇನ ಏನಾರ ಕೈಯಾಗ ಹಿಡ್ಕೊಂಡು ಹೋಗ್ಬೇಕು, ಏನಾರ ಇಟ್ಟು ಹೋಗೋಗ್ತ ಬರ್ಬರ್ತ ಮಾಡ್ಕೊಂಡು ಬರ್ಬೇಕು. ಹೊಲ್ದಾಗ ಹೋದ್ರ ಹೊಲ ಹೇಳ್ತಿತ್ತು, ಏನ್ರ ತಗೊಂಡು ಬಾ ಅಂದ್ರೆ ನಿನ್ ಕೆಲಸ ಹೇಳ್ತೀನಿ ಅಂತಿತ್ತು. ಬರಿಗೈಲೆ ಬಂದಿದ್ ನಾಲಾಯಕ ನಿನ್ಗೇನ್ ಹೇಳಿ ಅಂತೈತೆ ಅದು ಹೊಲ. ಬರಿಗೈಲೆ ಬಂದಿದ್ ನಿನ್ಗೇನ್ ಹೇಳಲಿಕ್ಕ ಕೆಲಸ ಅಂತೈತೆ. ಏನ್ರ ತಗೊಂಡು ಹೋದ್ ಕೈಯಾಗ ಅಂದ್ರ ಅದು ಕೆಲಸ ಹೇಳ್ತೈತಿ. ನೋಡಪ್ಪ ಬಿರುಕು ಬಿಟ್ಟೈತಿದ್ ನೀಟ್ ಮುಚ್ಚು, ಒಡ್ಡ ಇಲ್ಲಂಜಾರ ಹೊಂಟೈತಿ, ತೆಗಿ ಕಲ್ಲು ಹಾಕ್ 1-2 ಬುಟ್ಟಿ ಮಣ್ಣು ಹಾಕಂತ ಹೇಳ್ತೈತಿ. ಅದು ಇರ್ಲಿಕ್ಕಂದ್ರೆ ಒಡದ ಎಲ್ಲ ಹೊಕ್ಕಿ ನೋಡಂತೈತಿ. ನಡು ಎಲ್ಲರ ಕಂಟಿ ಕಸ ಎದ್ದಾವ್ ತೆಗಿದ್ ನೀಟ್ ಅಂತ ಹೇಳ್ತಿತ್ತ. ಏನು ಇಲ್ಲ, ಸೈಕಲ್ ಮೋಟ್ರನಾಗ ಹೊಕ್ಕನ ಬದುವಿನ ಮ್ಯಾಗ ನಿಂತವನ ಐತನ್ ಹಿಂಗಂತ ನೋಡ್ದ ನೋಡ. ಅದು ಅಂತ ನಾನು ಮಾಡ್ತೀನಿ, ನೀನ್ ಕೆಲಸ ಮಾಡ್ತೀನಿ ಬರೋಬ್ಬರಿ ಅಂತ. ಬರ್ಲ ಒಂಜಾರ ಸೀಸನ್ ಬರ್ಲಿ ಮಾಡ್ತೀನಿ ಅಂತೈತಿ. ಸೀಸನ್ ಬರೋಣ ಎಲ್ಲ ಚಲೋ ಬಂದಿತ್ರಿ. ಅವನ ಕಡಿಗೆ ಹೊತ್ ನೋಡ್ರಿ ಅಂತ ನಿನ್ನ ಕಡಿಗೆ ಕಳ್ಸಾಕ್ ನಿಂತೈತ ಅದು. ನಿನ್ನ ಕಡಿಗೆ ಕಳ್ಸಾಕ್ ನಿಂತೈತ ಅದು. ಯಾಕಂದ್ರೆ ನೀ ಎಷ್ಟು ಮಾಡ್ತೀವಿ ಅಷ್ಟ ಫಲ ಕೊಡುದ, ಅದಕ್ಕೆ ಹೆಚ್ಚು ಕೊಡಂಗಿಲ್ಲ. वक्त से पहले भाग्य से ज्यादा किसी को भी कुछ भी नहीं मिलता।